ನಮಸ್ತೆ ಸ್ನೇಹಿತರೆ, ಬನ್ನಿ ಇವತ್ತು ಸಿಂಪಲ್ ಆಗಿ ಒಂದು ಹುಗ್ಗಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿ ಮಾಡೋದಕ್ಕೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬೇಸಿಗೆಗಾಲ ಬರ್ತಾ ಇದೆಯಲ್ಲ, ಏನಾದರೂ ತಂಪಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದ್ರೆ ಖಂಡಿತ ಇದನ್ನು ಒಂದ್ಸಲ ನೀವು ಟ್ರೈ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ, ಲೈಕ್ ಕೂಡ ಹಾಗೆ ಮಾಡಿ. ಈ ರೆಸಿಪಿನ ಒಂದ್ಸಲ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಏನು ಅಂತ ನೋಡೋಣ. ನಾನಿಲ್ಲಿ ಕಡಲೆಬೇಳೆನ ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು 2 ಗಂಟೆ ನೆನೆಸಿಟ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ನೆಂದರೆ ಸಾಕಾಗುತ್ತೆ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು 2-3 ಸಲ ನೀರು ತೆಗಿಬೇಕು. ಹಾಗೆ ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ, ನೋಡಿ ಬೆಳ್ಳುಳ್ಳಿನ ಸ್ವಲ್ಪ ಚಿಕ್ಕದಾಗೆ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು 1-2 ಏಲಕ್ಕಿ, ಲವಂಗ ತಗೊಳ್ಳೋಣ. ಅದಾದಮೇಲೆ ಸ್ವಲ್ಪ ತುಪ್ಪ, 1-2 ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ, ತುಪ್ಪ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ನಾನು ಕಾಯಿ ತುರಿನ ತುರ್ಕೊಂಡಿದ್ದೀನಿ. ಅದಾದಮೇಲೆ ಮೆಂತ್ಯ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಮೆಂತ್ಯನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲೊಂದು ಚಿಕ್ಕದು ಬಾಣಲಿ ತೊಗೊಂಡಿದ್ದೀನಿ. ಇದು ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಕಾಗುತ್ತೆ ಮೆಂತ್ಯ. ನೋಡಿ, ಇಲ್ಲಿ 1 ಸ್ಪೂನಷ್ಟು ನಾನು ಮೆಂತ್ಯನ ತಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಫ್ಲೇಮ್ನ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ, ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇದನ್ನು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳೋಣ. ಹಾಗೆಯೇ ನಾನು ಇಲ್ಲೊಂದು ಚಿಕ್ಕದು ಕುಕ್ಕರ್ ತಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಇದು ಬಿಸಿ ಆದಮೇಲೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. 2 ಸ್ಪೂನು ತುಪ್ಪ ತಗೊಳ್ತಾ ಇದ್ದೀನಿ. ಅದಾದಮೇಲೆ ನಾವಿಲ್ಲೇನು ಮೆಂತ್ಯನ ಫ್ರೈ ಮಾಡ್ಕೊಂಡಿದ್ವಲ್ವ, ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡೋಣ. ಹಾಗೆಯೇ ಗೋಡಂಬಿ, ದ್ರಾಕ್ಷಿ, ಬೆಳ್ಳುಳ್ಳಿ ಏನು ಹೆಚ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಕಡಲೆಬೇಳೆ ನೆನೆಸಿಟ್ಟಿದ್ವಲ್ವ, ನೀರು ಚೆನ್ನಾಗಿ ತೆಗೆದ್ಬಿಟ್ಟು ಇದನ್ನು ಇವಾಗ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದು ಸ್ವಲ್ಪ ತುಪ್ಪದಲ್ಲಿ ಹಾಗೇ ಫ್ರೈ ಆಗಬೇಕು. ಅಷ್ಟರೊಳಗಡೆ ಬನ್ನಿ ನಾವಿಲ್ಲಿ 1 ಕಪ್ಪು, ನಾನಿಲ್ಲಿ 1 ಗ್ಲಾಸಲ್ಲಿ ತಗೊಂಡಿದ್ದೀನಿ ಅಕ್ಕಿನ. ನೀವು ಕಪ್ಪಲ್ಲಾದರೆ ಕಪ್ಪಲ್ಲಿ ತಗೊಳ್ಬೋದು. ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಅಕ್ಕಿನ 2 ಸಲ. ಅದಾದಮೇಲೆ ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಆ ರೀತಿ ಹಾಕ್ತಾಯಿದ್ದೀವಿ. ಆದರೆ ನಾನಿಲ್ಲೊಂದು ಅರ್ಧ ಗ್ಲಾಸ್ ನೀರನ್ನು ಜಾಸ್ತಿ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿರೋದ್ರಿಂದ ಸ್ವಲ್ಪ ಅನ್ನ ಗಟ್ಟಿ ಬರುತ್ತೆ ಅಲ್ವಾ, ಸ್ವಲ್ಪ ಆರಿದ ಮೇಲೆ, ಹಾಗಾಗಿ ಒಂದು ಅರ್ಧ ಗ್ಲಾಸ್ ನೀರನ್ನು ಜಾಸ್ತಿ ಹಾಕ್ತಾಯಿದ್ದೀನಿ. ಹೀಗೆ ಹಾಕಿದರೆ ಅನ್ನ ಗಟ್ಟಿ ಆಗಲ್ಲ, ಮೆದುನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಟೇಸ್ಟಿಗೆ ಎಷ್ಟು ಬೇಕೋ ನೋಡಿ ಉಪ್ಪು ಹಾಕ್ಕೊಂಡ್ರೆ ಆಯಿತು. ಅದಾದಮೇಲೆ ನೀರು ಕುದಿ ಬಂದ ಮೇಲೆ 1 ಹಿಡಿಯಷ್ಟು ಕಾಯಿ ತುರಿ ಹಾಕಿದರೆ ಸಾಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಅಕ್ಕಿನ ಏನು ತೊಳೆದಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. 2 ವಿಷಲ್ ಆಗಬೇಕು, ಅಷ್ಟು ಬೇಯಿಸ್ಕೊಳ್ಳೋಣ. ನೋಡಿ, ತುಂಬಾ ಈಸಿ ಮಾಡೋದಕ್ಕೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಲ ಮನೇಲಿ ಇದನ್ನು ಟ್ರೈ ಮಾಡಿ. ನೋಡಿ, ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಆದರೆ ಸಾಕಾಗುತ್ತೆ. ನೋಡಿ, 2 ವಿಷಲ್ ಆಗಿದೆ, ತೆಗಿಯೋಣ. ನೋಡಿ, ಚೆನ್ನಾಗಿ ಬಂದಿದೆ. ಇದನ್ನು ನೀವು ಕಾಯಿ ಹಾಲು ಮಾಡ್ಕೊಳ್ಬೇಕಾದ್ರೆ ತಿನ್ಬೋದು, ಕಾಯಿ ಹಾಲು ಜೊತೆಗೆ. ನಾನಿಲ್ಲಿ ಸಕ್ಕರೆ ಮತ್ತು ಹಾಲನ್ನ ತೊಗೊಂಡಿದ್ದೀನಿ. ನೀವು ಕಾಯಿ ಹಾಲು ಮಾಡೋದಾದರೆ ಕಾಯಿನ ರುಬ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮಗೆ ಸ್ವೀಟ್ ಏನು ಬೇಡ ಅಂದರೆ ಹಾಗೆ ಕೂಡ ಇದನ್ನು ತಿನ್ಬೋದು. ನೋಡಿ, ನಾನಿಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ನೀವು ಸ್ವೀಟ್ ನೋಡಿಬಿಟ್ಟು ಸಕ್ಕರೆ ಹಾಕ್ಕೊಳ್ಬೋದು. ಸಕ್ಕರೆ, ಸ್ವಲ್ಪ ಹಾಲು, ಇದನ್ನು ಹಾಕಿಬಿಟ್ಟು ಕಲಿಸ್ಬಿಟ್ಟು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತಂಪು ಕೂಡ, ಮೆಂತ್ಯ ಎಲ್ಲ ಹಾಕಿರೋದ್ರಿಂದ ತುಂಬ ತಂಪಿರುತ್ತೆ. ಖಂಡಿತ ಒಂದು ಸಲ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.